ರಸ್ತೆ ಅಗಲೀಕರಣ ಕಾಮಗಾರಿಗೆ ಸಂಬಂಧಿಸಿದಂತೆ ಭೂ ಮಾಲೀಕರಿಗೆ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕಠಿಣ ಕ್ರಮ ಕೈಗೊಂಡು ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಯ ಪೀಠೋಪಕರಣಗಳು, ಕಂಪ್ಯೂಟರ್ಗಳು ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ಜಪ್ತಿ ಮಾಡಿರುವ ಘಟನೆ ನಗರದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. 2010-11ರಲ್ಲಿ ನಗರದಲ್ಲಿ ರಸ್ತೆ ಅಗಲೀಕರಣ ಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ಭೂ ಮಾಲೀಕರಿಗೆ ಯಾವುದೇ ಪರಿಹಾರ ನೀಡದೆ ಕಟ್ಟಡ ಹಾಗೂ ರಸ್ತೆ ಬದಿಯ ಜಾಗವನ್ನು ತೆರವುಗೊಳಿಸಲಾಗಿದೆ ಎಂದು ಆರೋಪಿಸಿ ಸಂಬಂಧಿತರು ನ್ಯಾಯಾಲಯದ ಮೊರೆ ಹೋಗಿದ್ದರು. ಪ್ರಕರಣ ವಿಚಾರಣೆ ನಡೆಸಿದ ನ್ಯಾಯಾಲಯವು ಭೂ ಮಾಲೀಕರಿಗೆ ಸುಮಾರು ₹300 ಕೋಟಿ ಪರಿಹಾರ ನೀಡುವಂತೆ ಪಾಲಿಕೆಗೆ ಆದೇಶಿಸಿತ್ತು. ಆದಾಗ್ಯೂ ನಿಗದಿತ ಅವಧಿಯಲ್ಲಿ ಪರಿಹಾರ ಪಾವತಿಯಾಗದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಜಪ್ತಿ ಕ್ರಮಕ್ಕೆ ಮುಂದಾಗಿದೆ ಎಂದು ತಿಳಿದು ಬಂದಿದೆ. ಜಪ್ತಿ ಕ್ರಮದ ಭಾಗವಾಗಿ ಕಚೇರಿಯ 3-4 ಕಂಪ್ಯೂಟರ್ಗಳು ಸೇರಿದಂತೆ ಕೆಲವು ಸಾಮಗ್ರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದರಿಂದ ಪಾಲಿಕೆ ಕಚೇರಿಯ ಕಾರ್ಯಚಟುವಟಿಕೆಗಳಿಗೆ ತಾತ್ಕಾಲಿಕ ಅಡಚಣೆ ಉಂಟಾಗಿದೆ ಎನ್ನಲಾಗಿದೆ. ಈ ಕುರಿತು ಪಾಲಿಕೆಯ ಅಧಿಕಾರಿ ಸಿಂಧೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಪ್ರಕರಣದ ವಿವರಗಳನ್ನು ಪರಿಶೀಲಿಸಿ ವಕೀಲರೊಂದಿಗೆ ಸಭೆ ಕರೆದಿರುವುದಾಗಿ ತಿಳಿಸಿದರು. ಕಾನೂನುಬದ್ಧ ಮಾರ್ಗಗಳನ್ನು ಅನ್ವೇಷಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಕ್ರಮ ಕೈಗೊಳ್ಳುತ್ತೇವೆ. ನ್ಯಾಯಾಲಯದ ಆದೇಶಕ್ಕೆ ಗೌರವ ನೀಡುತ್ತೇವೆ ಎಂದು ಅವರು ಸ್ಪಷ್ಟಪಡಿಸಿದರು. ವಿಷಯ ಏನಿದೆ ಅಂದ್ರೆ ರೋಡ್ ವೈಡ್ನಿಂಗ್ ಆಗಿತ್ತು 2010ರಲ್ಲಿ. ಅವಾಗ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ ನಂತರ ಆ ಪಾರ್ಟೀಸ್ ಯಾರಿದ್ದಾರೆ ಅವರು ಎನ್ಹಾನ್ಸ್ಮೆಂಟ್ ಸಲುವಾಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಆ ಪ್ರಕಾರ ಅಲ್ಲಿ ಎನ್ಹಾನ್ಸ್ಮೆಂಟ್ ಆಗಿತ್ತು. ಸುಮಾರು 250ಕ್ಕಿಂತ ಹೆಚ್ಚು ಕೇಸಸ್ ಇದ್ದಾವೆ. ಆಮೇಲೆ ಈಗ ಆರ್ಡರ್ ಆದ ನಂತರ EPs ನಡೀತಾ ಇದೆ, ಈಗ ಎಕ್ಸಿಕ್ಯೂಟಿವ್ ಪೆಟಿಷನ್ಸ್. ಸೊ ಅದರಲ್ಲಿ ಅಟ್ಯಾಚ್ಮೆಂಟ್ ವಾರೆಂಟ್ ಬರ್ತಾ ಇದೆ. ಅಟ್ಯಾಚ್ಮೆಂಟ್ ವಾರೆಂಟಲ್ಲಿ ಕೆಲವೊಂದು ಸೆಕ್ಷನ್ದು ಕಂಪ್ಯೂಟರ್ ಅವರು ತಗೊಂಡು ಹೋಗಿದ್ದಾರೆ. ನಾವು ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡ್ತಾ ಇದ್ದೀವಿ. ಒಂದನೇದು. ಎರಡನೇದು, ಇವೆಲ್ಲ ಮೊನ್ನೆ ಒಂದು ಅಡ್ವೈಸರಿ ಮೀಟಿಂಗ್ ನಾವು ಮಾಡಿದ್ದೀವಿ. ಅದರಲ್ಲಿನೂ ಈ ವಿಷಯ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಈ ಪರ್ಟಿಕ್ಯುಲರ್ ಪ್ರಕರಣ ಏನಿದೆ ಅದನ್ನು ಯಾವ ರೀತಿ ಬಗೆಹರಿಸ್ಬೋದು ಅಂತ ಹೇಳಿ ಒಂದು ಇಮಿಡಿಯೇಟ್ ಅಡ್ವೈಸರಿ ಕಮಿಟಿದು ಮೀಟಿಂಗ್ ಕರೆಸಿ ನಾವು ಅದರಲ್ಲಿನೂ ಏನೇನು ಮಾಡ್ಬೋದು, ಬೇರೆ ಬೇರೆ ದಾರಿಗಳು ನಾವು ನೋಡ್ತಾ ಇದ್ದೀವಿ. ಮುಂದಿನ ಬರುವ ದಿನಗಳಲ್ಲಿ ಈ ಪರ್ಟಿಕ್ಯುಲರ್ ಕೇಸಸ್ದು ಇತ್ಯರ್ಥ ಯಾವ ರೀತಿ ಆಗ್ಬೋದು ಅಂತ ಎಲ್ಲ ಕ್ರಮ ನಾವು ಅದರದ್ದು ಕಂಪ್ಯೂಟರ್ಸ್ ಇವೆ. ಒಂದು 7-8 ಕಂಪ್ಯೂಟರ್ಸ್ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ದೇರ್ ಆರ್ 2-3 ಡಿಫ್ರೆಂಟ್ ಥಿಂಗ್ಸ್. ಇವತ್ತು ನಾವು ಏನು ಆರ್ಡರ್ ಕೊಟ್ಟಿದ್ದೀವಿ ಅಂದರೆ ಯಾವ EPಗಳು ಬರ್ತಾ ಇದ್ದಾವೆ ನಮಗೆ, ಅದರಲ್ಲಿ ಕನ್ಸರ್ನ್ಡ್ ಅಡ್ವೊಕೇಟ್ ಯಾರಿದ್ದಾರೆ ಅವ್ರದ್ದು ವಿತ್ ನೇಮ್ ನಮಗೆ ಲಿಸ್ಟ್ ಬರಬೇಕು. ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ. ಪ್ರತಿಯೊಂದು ಕೇಸ್ ಅಲ್ಲಿ ಬಂದಾಗ ನಮ್ಮ ಕಡೆಯಿಂದ ರಿಪೋರ್ಟ್ ಮಾಡಬೇಕು, ಅವರು ಸಬ್ಮಿಷನ್ ಮಾಡಬೇಕು. ಒಂದು ವೇಳೆ ಅವರು ಅದರಲ್ಲಿ ವಿಫಲ ಆಗ್ತಾರೆ ಅಂದರೆ ಅವರಿಗೆ ನಾವು ಪ್ಯಾನಲ್ ಅಡ್ವೊಕೇಟ್ಸ್ ಇಂದ ತೆಗೆದು ಹಾಕ್ತೀವಿ ಅಂತ ನಾವು ಇಟ್ಸ್ ನಾಟ್ ಲೈಕ್ ದಟ್. ಆ ರೀತಿ ಇಲ್ಲ. ಇದು 2010ರಿಂದ ನಡೀತಾ ಇರೋದು ಪ್ರಕರಣಗಳು. ಇದನ್ನ ನಾವು ಆ ರೀತಿ ತಗೊಳಕ್ ಬರೋದಿಲ್ಲ. ಇದು ಬೇರೆನೇ ವಿಷಯ ಇದೆ. ಸೊ ಕ್ಲಬ್ ಮಾಡಿದ್ರೆ ಸರಿ ಆಗಲ್ಲ. ಸೊ ಈಗ EPಯಲ್ಲಿ ಬರ್ತಾ ಇರೋದು ಬೇರೆ ಬೇರೆ ಇದೆ. ಅರೌಂಡ್ 52 EPs ಬರ್ತಾ ಇದಾವೆ. ಅದರಲ್ಲಿ ನಾವು ಅದೇ ಲೆಕ್ಕ ಮಾಡಕ್ ಹೇಳಿದೀವಿ. ಬಟ್ ಹೆಚ್ಚು ಕಡಿಮೆ ಇಟ್ ಈಸ್ 70-80 ಕೋಟಿ ತನಕ ಇರಬಹುದು. ಸೊ EPs ಬರ್ತಾ ಇರೋದು, ನಾನು ಒಟ್ಟಾರೆಯಾಗಿ ಮಾತಾಡ್ತಾ ಇಲ್ಲ, ಒಟ್ಟಾರೆ ಬೇರೆ ಆಗತ್ತೆ ಕ್ಯಾಲ್ಕುಲೇಷನ್. ಆದ್ರೆ EPsದು ಬೇರೆ, टोटल ओवरऑल केसेस तो बेर क्या रीजन है कि इतना सारा अमाउंट जो है कॉर्पोरेशन के ऊपर पेंडिंग रहने की वजह क्या है? इतना लॉन्ग टाइम हो गया है। नहीं 2026 यानी 16 साल का जो अमाउंट है, इतना बड़ा अमाउंट आखिर क्या वजह है जो इतना कोई डिसीजन होता है कोर्ट का, वो डिसीजन होने के बाद नेक्स्ट स्टेजेस जो होते हैं कि EP जैसे आ रहा है अभी, अब पता चल रहा है सबको कि ऐसा ऐसा भी चल रहा था, इतना इतना अमाउंट था और ये केसेस है करके. ಸೊ ಈಗ ನಾವು ನಮ್ಮ ಗಮನಕ್ಕೆ ಬಂದಿದೆ. ಪ್ಲಸ್ ಹಿಂದೆ ಏನಾದರೂ ಗವರ್ಮೆಂಟ್ ಜೊತೆ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಜೊತೆ ಇರ್ಬೋದು, ಏನಾದರೂ ಕಮ್ಯುನಿಕೇಶನ್ ಆಗಿದೆಯೋ ಇಲ್ಲ ಅದನ್ನು ನಾವು ಚೆಕ್ ಮಾಡ್ತಾ ಇದೀವಿ. ಬಟ್ ಇದನ್ನ ಒಟ್ಟಾರೆಯಾಗಿ ನಾವು ಸಾಲ್ವ್ ಮಾಡಿ ಯಾರಿಗೆ ಏನು ತೊಂದರೆ ಆಗ್ಲಾರ್ದೆ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ಕಚೇರಿಯಲ್ಲಿ ಕೆಲಸ ಮಾಡಿದ ಸ್ಥಗಿತಗೊಂಡಿದೆ. ಇದರಿಂದ ಜನರ ಮೇಲೆ ಕೂಡ ಬಹಳಷ್ಟು ಪರಿಣಾಮಗಳಿದೆ. ಅದಕ್ಕೆ ಈಗ ನಾನು ಬೆಳಿಗ್ಗೆ ಬಂದು ಎಲ್ಲ, ನೀವು ಇವತ್ತು ಬಂದಿದ್ದೀರಿ, ನಾನು ಬೆಳಿಗ್ಗೆ ಬಂದು ಎಲ್ಲ ಸೆಕ್ಷನ್ಗೆ ಹೋಗಿ ಮಾತಾಡ್ತಾ ಇದ್ದೀನಿ. ಎಲ್ಲಿ ಹಂಪರ್ ಆಗಿದೆ ಅವರಿಗೆ ಯಾವ ರೀತಿ ವರ್ಕ್ ನಡೆಸಬೇಕು ಅಂತಾನು ಹೇಳಿದ್ದೀನಿ. 1-2 ದಿನ ಆಗಿತ್ತು,
ಮತ್ತೆ ಎಲ್ಲ ನಾವು ಸರಿ ಮಾಡಿಸಿದೀವಿ. ಈಗ ಕೆಲಸ ನಡೀತಾ ಇದೆ. ಇನ್ನೊಂದೆಡೆ ವಿರೋಧ ಪಕ್ಷದ ಸದಸ್ಯರು ಹಾಗೂ ಜಿಲ್ಲೆಯ ಕೆಲವು ಮುಖಂಡರು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಕಾರ್ಯವೈಖರಿಯನ್ನ ಟೀಕಿಸಿದ್ದಾರೆ. ಜಪ್ತಿ ಕ್ರಮದಿಂದ ಸಾರ್ವಜನಿಕರ ಕೆಲಸಗಳು ವಿಳಂಬವಾಗುತ್ತಿದ್ದು, ಅಧಿಕಾರಿಗಳು ಎದೆ ನೆಪ ಮಾಡಿಕೊಂಡು ಕರ್ತವ್ಯ ನಿರ್ವಹಣೆಯಲ್ಲಿ ಚುರುಕು ತೋರಿಸುತ್ತಿಲ್ಲ ಎಂದು ಆರೋಪಿಸಿದರು. ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಈ ಪ್ರಕರಣದ ಮುಂದಿನ ಕಾನೂನು ಕ್ರಮಗಳು ಮತ್ತು ಪರಿಹಾರ ಪಾವತಿ ಕುರಿತು ನಗರದ ಜನಗಳ ಗಮನ ಕೇಂದ್ರೀಕೃತವಾಗಿದೆ.